ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೆ ಎಷ್ಟೇ ಮುಖದ ಮೇಲೆ ಅನ್ವಾಂಟೆಡ್ ಹೇರ್ಸ್ ಇದ್ದರೂ ತಕ್ಷಣವೇ ಮಾಯ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವಂಥದ್ದು. ಸ್ನೇಹಿತರೆ, ಮುಖದ ಮೇಲೆ ಆಗಿರ್ಬೋದು, ಈ ರೀತಿ ಅಪ್ಪರ್ ಲಿಪ್ಸ್ ಮೇಲೆ ಆಗಿರ್ಬೋದು, ತುಂಬಾ ಅಸಹ್ಯವಾಗಿ ಕಾಣಿಸ್ಕೊಳ್ಳುವಂಥ ಈ ಒಂದು ಅನ್ವಾಂಟೆಡ್ ಹೇರ್ಸ್ನ ನಾವು ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಈಸಿಯಾಗಿ ನಾವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಈ ಒಂದು ಮನೆ ಮದ್ದನ್ನು ಯಾವ ರೀತಿ ಮಾಡಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ, ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತೊಗೊಳ್ತಾ ಇರುವಂಥದ್ದು. ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ವ್ಯಾಸ್ಲಿನ್ ಸಿಗುತ್ತೆ ಸ್ನೇಹಿತರೆ. ವ್ಯಾಸ್ಲಿನ್ ಒಂದು 5 ರೂಪೀಸ್ಗೆ ಇಲ್ಲ ಅಂದರೂ ನೀವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ನೋಡಿ, ಒಂದು 1/2 ಸ್ಪೂನಷ್ಟು ನಾನಿಲ್ಲಿ ವ್ಯಾಸ್ಲಿನ್ನ ತೊಗೋತಾ ಇರುವಂಥದ್ದು. ವ್ಯಾಸ್ಲಿನ್ ನಮ್ಮ ಸ್ಕಿನ್ನನ್ನು, ರಫ್ ಆಗಿರುವಂಥ ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ವ್ಯಾಸ್ಲಿನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಯೂಸ್ ಮಾಡ್ಕೊಳ್ಬೇಕು ಇದರಲ್ಲಿ ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು, ನಾನು ಇನ್ಸ್ಟೆಂಟಾಗಿ ಮನೆಯಲ್ಲೇ ನೀವು ಯಾವ ಶಾಂಪೂನ ಯೂಸ್ ಮಾಡ್ಕೋತೀರೋ ಆ ಶಾಂಪೂನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ ಶಾಂಪೂನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ಕ್ಲಿನಿಕ್ ಪ್ಲಸ್ ಅಥವಾ ಬೇರೆ ಶಾಂಪೂಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನೋಡಿ. ಇದನ್ನು ಕೂಡ ಎರಡು ಕೂಡ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ. ಈ ರೀತಿ ಮನೆಯಲ್ಲೇ ನೀವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳೋದ್ರಿಂದ ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗಿ ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ವ್ಯಾಕ್ಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ನೋವು ಕೂಡ ಆಗೋದಿಲ್ಲ ಸ್ನೇಹಿತರೆ. ನೋಡಿ, ಈಸಿಯಾಗಿ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೂ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು, ನಾನು ನೋಡಿ ಇಲ್ಲಿ ಹಣ್ಣಾಗಿರುವಂಥ ಲೆಮನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಅಂದರೆ ಲೆಮನ್ ಜ್ಯೂಸ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಫಷ್ಟು ಲೆಮನ್ನ ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅನ್ವಾಂಟೆಡ್ ಹೇರ್ಸಲ್ಲಿ ಎಷ್ಟೇ ಒಂದು ತುಂಬಾ ಡಸ್ಟ್ ಇದ್ದರೆ ಕೂಡ ಅದು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನಾನು ಅನ್ವಾಂಟೆಡ್ ಹೇರ್ಸ್ಗೋಸ್ಕರ ಲೆಮನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಅಂದರೆ ನಿಂಬೆಹಣ್ಣಿನ ಜ್ಯೂಸ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಒಳಗಡೆ ಇರುವಂಥ ಬೀಜಗಳನ್ನ ಪೂರ್ತಿಯಾಗಿ ತೆಗೆದುಬಿಡಿ. ಇವಾಗ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಬೀಜಗಳು, ಅವು ಕೂಡ ನಾನು ಈ ರೀತಿ ಸ್ಪೂನ್ನ ಹೆಲ್ಪ್ದಿಂದ ತೆಗೆತಾ ಇರೋದು ನೋಡಿ ಸ್ನೇಹಿತರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೂ ಇದರಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಿದೆ ಏನೆಲ್ಲ ಅಂತ ಹೇಳ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ, ನಾವು ಯಾವಾಗಲೂ ಕೂಡ ಬ್ರಷ್ ಮಾಡ್ಕೊಳ್ಳುವಾಗ ಯಾವ ಕೋಲ್ಗೇಟ್ನ ಯೂಸ್ ಮಾಡ್ತೀವೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೋಲ್ಗೇಟ್ನೇ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡಿ. ಯಾವುದೇ ಒಂದು ಕೋಲ್ಗೇಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ವೇಗವಾಗಿ ನಮ್ಮ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಈಸಿಯಾಗಿ ಮನೆಯಲ್ಲೇ ಸಿಗುತ್ತೆ. ಇದನ್ನು ಬಿಟ್ಟು ನಾವು ವ್ಯಾಕ್ಸ್ಗೋಸ್ಕರ ಎಷ್ಟು ಸಾವಿರ ರೂಪಾಯಿ ಕೂಡ ಖರ್ಚು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಹಾಗೂ ನಮ್ಮ ಕಾಲಿಗೆ ಹಾಗೂ ಮುಖಕ್ಕೆ ನಾವು ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಸ್ನೇಹಿತರೆ. ನೋಡಿ, ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಪಟ್ಕ. ಮನೆಯಲ್ಲಿ ನಾನು ಈ ರೀತಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಪೌಡರ್ನ ನೀವು ಯಾವ ರೀತಿ ಕಲ್ ರೀತಿ ಇರುತ್ತೆ ಅಲ್ವಾ, ಅದನ್ನು ನಾನು ಈ ರೀತಿ ಪೌಡರ್ ಮಾಡ್ಕೊಂಡಿರುವಂಥದ್ದು. ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ಒಂದು 1/2 ಸ್ಪೂನ್ ಕೂಡ ಇಲ್ಲ, ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಇವಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇದನ್ನು ಒಂದು 2 ಮಿನಿಟ್ಸ್ ಬಿಟ್ಟು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ. ಬನ್ನಿ. ನೋಡಿ, ನಮ್ಮ ಹ್ಯಾಂಡ್ಸ್ ಮೇಲೆ ಕೂಡ ತುಂಬಾ ಅನ್ವಾಂಟೆಡ್ ಹೇರ್ಸ್ ಇರುತ್ತೆ. ತುಂಬಾ ಅಸಹ್ಯವಾಗಿ ಕಾಣಿಸ್ತೆ ಅಲ್ವಾ. ಈ ರೀತಿ ನೋಡಿ, ಅದೇ ಸ್ಪೂನ್ನ ಹೆಲ್ಪ್ದಿಂದ ನಾನು ಈ ನನ್ನ ಕೈ ಮೇಲೆ ಹಚ್ಕೋತಾ ಇರುವಂಥದ್ದು ನೋಡಿ. ಯಾವ ರೀತಿ ಚಿಕ್ಕವಾದ ಕೂದಲುಗಳಿವೆ ಅಂತ ನೀವೇ ನೋಡ್ತಾ ಇದ್ರಲ್ವ. ಇದರ ಮೇಲೆ ಅಷ್ಟು ಕೂಡ ಇವಾಗ ನಾನು ಮಾಡಿಟ್ಟುಕೊಂಡಿರುವಂಥ ಮನೆ ಮದ್ದನ್ನು ಅಪ್ಲೈ ಮಾಡಿಬಿಟ್ಟು ಈಸಿಯಾಗಿ ಒಂದು 5 ಮಿನಿಟ್ಸ್ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟುಬಿಡಿ. ಒಂದು 5 ನಿಮಿಷ ಬಿಟ್ಟು ನೀವು ಟಿಶ್ಯೂ ಪೇಪರ್ನಿಂದ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಹಾಗೂ ನಾನು ಅನ್ವಾಂಟೆಡ್ ಹೇರ್ಸ್ ಕೂಡ ಯಾವ ರೀತಿ ಟಿಶ್ಯೂ ಪೇಪರ್ ಮೇಲೆ ಬಂದಿದೆ ಅಂತ ಅದು ಕೂಡ ತೋರಿಸ್ತೇನೆ ಸ್ನೇಹಿತರೆ. ನೋಡಿ, ಪೂರ್ತಿಯಾಗಿ ನನ್ನ ಹ್ಯಾಂಡ್ಸ್ ಮೇಲೆ ಇವಾಗ ಅಪ್ಲೈ ಮಾಡ್ಕೋತಾ ಇರುವಂಥದ್ದು ನೋಡಿ. ಕೂದಲುಗಳು ಕೂಡ ಚಿಕ್ಕದಾಗಿ ಕಾಣಿಸ್ತಾ ಇರುವಂಥದ್ದು ನೀವು ಕೂಡ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ. ಇವಾಗ ನೋಡ್ಬೋದು, ಇದನ್ನು ಹೀಗೆ ನಾನು ಡ್ರೈ ಆಗೋ
ಆಗೋದಕ್ಕೆ ಬಿಟ್ಟಿರ್ತೇನೆ. ನೆಕ್ಸ್ಟ್ ಯಾವ ರೀತಿ ಇದನ್ನು ರಿಮೂವ್ ಮಾಡ್ಬೋದು ಅಂತ ಅದು ಕೂಡ ತೋರಿಸ್ತೇನೆ ನೋಡಿ. ಟಿಶ್ಯೂ ಪೇಪರ್ನ ಈ ರೀತಿ ಇದ್ರ ಮೇಲೆ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಆದ ತಕ್ಷಣ ಚೆನ್ನಾಗಿ ಇದನ್ನು ಒರೆಸ್ಕೊಂಡು ಬಿಡಿ ಸ್ನೇಹಿತರೆ. ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಸ್ವಲ್ಪ ಕೂಡ ನೋವಾಗೋದಿಲ್ಲ ಹಾಗೂ ನಿಮ್ಮ ದುಡ್ಡು ಕೂಡ ಖರ್ಚಾಗೋದಿಲ್ಲ ನೋಡಿ. ಈ ರೀತಿ ಸ್ವಲ್ಪ ನೀವು ಜಾಸ್ತಿ ಇದ್ರ ಮೇಲೆ ಒತ್ತಡ ಹಾಕಿಬಿಟ್ಟು ನೀವು ಇದನ್ನು ಈ ರೀತಿ ನೀವು ತಕ್ಕೊಳ್ಬೋದು ನೋಡಿ. ಒಂದು ಕೂಡ ಕೂದಲು ಕಾಣಿಸ್ತಾ ಇಲ್ಲ. ಈ ಒಂದು ಈಸಿ ಟಿಪ್ಸ್ ನಿಮಗೂ ಕೂಡ ಇವತ್ತು ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಇವಾಗ ಅನ್ವಾಂಟೆಡ್ ಹೇರ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಅಸಹ್ಯವಾಗಿ ಕಾಣಿಸ್ಕೊಳ್ಳುವಂಥ ಕೂದಲು ಹಾಗೂ ತುಂಬಾ ಹಾರ್ಡಾಗಿ ಕಾಣಿಸ್ತಾ ಹೋಗುತ್ತೆ. ನಮ್ಮ ಕೈ ಆಗಿರ್ಬೋದು, ನಮ್ಮ ಮುಖದ ಮೇಲೆ, ಅಪ್ಪರ್ ಲಿಪ್ಸ್ ಮೇಲೆ, ಇಲ್ಲೆಲ್ಲವೂ ಕೂಡ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಈಸಿಯಾಗಿ ನೀವು ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಇದನ್ನು ಪೂರ್ತಿಯಾಗಿ ನಾನು ಇವಾಗ ಟಿಶ್ಯೂ ಪೇಪರ್ನಿಂದ ಒರೆಸ್ಕೋತಾ ಇರುವಂಥದ್ದು ನೋಡಿ. ನನ್ನ ಕೈ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.